Good morning dear students, welcome to Raj Tutorials classes. ಇವತ್ತು ನಾನು ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತ ಫಸ್ಟ್ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನು ತಗೊಳ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಆಲ್ರೆಡಿ ಫುಲ್ ಥಿಯರಿ ಪಾರ್ಟ್ಸ್ ಅನ್ನು ಕವರ್ ಮಾಡಿದ್ದೀನಿ. ವಾಟ್ಸ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ವಾಟ್ ಆರ್ ದ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, sources of obtaining vital statistics, all are discussed in detail in previous video. So ನನ್ನ ಚಾನಲ್ ಅನ್ನು ವಿಸಿಟ್ ಮಾಡ್ರಿ, ನಿಮ್ಗೆಲ್ಲ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಥಿಯರಿ ರಿಲೇಟೆಡ್ ವಿಡಿಯೋಸ್ ಸಿಗ್ತದೆ. ಓಕೆ, ಸೊ ಇಲ್ಲಿ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಫಸ್ಟ್ ಒನ್ ಮೊಟಾಲಿಟಿ. ಮೊಟಾಲಿಟಿ ಮೀನ್ಸ್ ವಾಟ್? ಮೊಟಾಲಿಟಿ ರೆಫರ್ಸ್ ಟು ಡೆತ್. ಓಕೆ, ಸೊ ಡೆತ್ ಏನು ಹೇಳ್ತಾರೆ, ಸಾವಿಗೆ ಏನು ಹೇಳ್ತಾರೆ, ಮೊಟಾಲಿಟಿ ಅಂತ ಹೇಳ್ತಾರೆ. ಸೊ ಆ ಡೆತ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಟೋಟಲ್ 6 ಮೆಥಡ್ಸ್ ಇದಾವ. ಆಲ್ರೆಡಿ ನಾನು ಕ್ರೂಡ್ ಬರ್ತ್ ರೇಟ್ ಮೇಲ್ಗಡೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಮೇಲ್ಗಡೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇವಾಗ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಅನ್ನ ತಗೋತಾ ಇದ್ದೀನಿ. ಇಲ್ಲಿ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಅನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ 2 or more than 2 ಪಾಪ್ಯುಲೇಷನ್ ಇದ್ದಾಗ ಕಂಪ್ಯಾರಿಸನ್ ಸಂಬಂಧ ಏನ್ ಮಾಡ್ತಾರೆ, ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ವಿಲ್ ಟೇಕ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಹಿಯರ್. ಸೊ ಇಲ್ಲಿ ಮೆಜರ್ಮೆಂಟ್ ಆಫ್ ಮೊಟಾಲಿಟಿ ನಲ್ಲಿ ಸ್ಟ್ಯಾಂಡರ್ಡೈಸ್ ಡೆತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನು ತಗೋತಾ ಇದ್ದೀನಿ. ಇದು ಕ್ವಶನ್ ಪೇಪರ್ ಕ್ವಶನ್ 2017 ಕ್ವಶನ್ ಪೇಪರ್ ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಕ್ವಶನ್ ನಂಬರ್ 25 5 ಮಾರ್ಕ್ಸ್ ಕ್ವಶನ್ ಇದೆ. ಇಲ್ಲಿ ಏಜ್ ಗ್ರೂಪ್ ಕೊಟ್ಟಿದಾರ. ಅಕಾರ್ಡಿಂಗ್ ಟು ಏಜ್ ಗ್ರೂಪ್ ನಾರ್ಮಲ್ ಪಾಪ್ಯುಲೇಷನ್ ಕೊಟ್ಟಾರ. ಇನ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ನಲ್ಲಿ ಎಷ್ಟು ಡೆತ್ ಆಗ್ತದೆ ಕೊಟ್ಟಿದಾರ. ಅಟ್ ದ ಸೇಮ್ ಟೈಮ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅನ್ನು ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಅಂದ್ರೆ ಕಂಪಲ್ಸರಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅನ್ನು ಕೊಟ್ಟಿರ್ತಾರೆ. ಯೂಶುವಲಿ ನಿಮ್ಗೆ ರೇರ್ ಈ ಟೈಪ್ ಕ್ವಶನ್ ಅನ್ನ ಕೇಳಿದ್ರೆ 10 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳ್ತಾರೆ. ಅಂದ್ರೆ ಮೋರ್ ದ್ಯಾನ್ 1 ಪಾಪ್ಯುಲೇಷನ್ STDR ಫೈಂಡ್ ಮಾಡೋದಿರ್ತದೆ. ಬಟ್ ಇಲ್ಲ 2017 ನಲ್ಲಿ ಆಲ್ರೆಡಿ ಕೇಳಿದಾರೆ. ಇವಾಗ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಫಾರ್ಮುಲಾ ಬಂದ್ಬಿಟ್ಟು ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಇಲ್ಲಿ ಸಿಂಗಲ್ ಪಾಪ್ಯುಲೇಷನ್ ಐತಿ. ಸೊ ಸಿಂಗಲ್ ಪಾಪ್ಯುಲೇಷನ್ ಇದಕ್ಕೆ STDR ಶಾರ್ಟ್ ಆಗಿ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಅನ್ನ STDR ಅಂತ ಹೇಳ್ಬೋದು. ಟೋಟಲ್ ಆಫ್ PA ಡಿವೈಡೆಡ್ ಬೈ ಟೋಟಲ್ ಆಫ್ P. ಎಸ್ ಇಲ್ಲಿ ಒನ್ ಥಿಂಗ್ ಅಂದ್ರೆ ಆಲ್ರೆಡಿ ನಾನು ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಮೇಲ್ಗಡೆ ಇನ್ ಡೀಟೇಲ್ ಆಗಿ ಥಿಯರಿ ಪಾರ್ಟ್ಸ್ ಅನ್ನ ಮಾಡಿ ಹಾಕಿದ್ದೀನಿ. ನನ್ನ ಚಾನಲ್ ಅನ್ನ ವಿಸಿಟ್ ಮಾಡ್ರಿ, ಅಂದ್ರೆ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಎಲ್ಲ ವಿಡಿಯೋಸು ಸಿಗ್ತದೆ. ಅಂದ್ರೆ ಸ್ಟ್ಯಾಂಡರ್ಡೈಸ್ ಡೆತ್ ರಿಲೇಟೆಡ್ ಥಿಯರಿ ಪಾರ್ಟ್ಸ್ ಫುಲ್ ಸಿಗ್ತದೆ. ಇಲ್ಲಿ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಟೋಟಲ್ ಆಫ್ PA ಡಿವೈಡೆಡ್ ಬೈ P. ಸೊ ಹಿಯರ್ P means standard population. P means standard population, not a given population. ನಾರ್ಮಲ್ ಆಗಿ ಇಲ್ಲಿ ಪಾಪ್ಯುಲೇಷನ್ ಅಂಡ್ ಡೆತ್ಸ್ ಏನ್ ಕೊಟ್ಟಾರಲ್ಲ. ಸೊ ಈ ನಾರ್ಮಲ್ ಪಾಪ್ಯುಲೇಷನ್ P ಇರಂಗಿಲ್ಲ. P ಅಂದ್ರೆ ಯಾವ್ದಿರ್ತದ್ರಿ ಇಲ್ಲಿ? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ವಿ ಆರ್ ಕನ್ಸಿಡರಿಂಗ್. A means age specific ಡೆತ್ ರೇಟ್. ಶಾರ್ಟ್ ಆಗಿದ್ದೀನಿ ನೀವು ASDR ಅಂತಾನು ಹೇಳ್ಬೋದು. ಏಜ್ ಸ್ಪೆಸಿಫಿಕ್ ಡೆತ್ ರೇಟ್. ಇಲ್ಲಿ ASDR ಈಸ್ ಈಕ್ವಲ್ ಟು ಫಾರ್ಮುಲಾ ಬಂದ್ಬಿಟ್ಟು ಡೆತ್ ಇನ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಡಿವೈಡ್ ಬೈ ಪಾಪ್ಯುಲೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಇಂಟು 1000 ಇರ್ತದೆ. ದಿಸ್ ಇಸ್ ಅ ಫಾರ್ಮುಲಾ ವಿ ಆರ್ ಯೂಸಿಂಗ್ ಟು ಕ್ಯಾಲ್ಕುಲೇಟ್ ಏಜ್ ಸ್ಪೆಸಿಫಿಕ್ ಡೆತ್ rate. So DX means number of deaths in particular age group in the year divided by total number of population in that particular age group in the year. So ಅದನ್ನ ನಾನು ನಿಮಗೆ ಶಾರ್ಟ್ ಆಗಿ ಇಲ್ಲಿ ಫಾರ್ಮುಲಾ ಬರೆಸಿದ್ದೇನೆ. ಇಲ್ಲಿ ನೀವು ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಅನ್ನ ಫೈಂಡ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಅನ್ನ ಫೈಂಡ್ ಮಾಡ್ಬೇಕು. ಇಲ್ಲಿ ಒಂದು ಕಾಲಮ್ ತಗೊಳ್ಳೋಣ. ಫಸ್ಟ್ ASDR means standardized death rate. Formula is death in particular age group divided by population in particular age group into 1000. ಇಲ್ಲಿ ನಾವು ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾರ್ಮಲ್ ಪಾಪ್ಯುಲೇಷನ್ ತಗೋತೀವಿ. ಸ್ಟ್ಯಾಂಡರ್ಡೈಸ್ ಪಾಪ್ಯುಲೇಷನ್ ಅನ್ನ ತಗೊಳಂಗಿಲ್ಲ.
ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಿಸ್ಟೇಕ್ ಮಾಡ್ತಾರಂದ್ರೆ ASTR ತಗೊಳ್ಬೇಕಾದ್ರೆ ನಾರ್ಮಲ್ ಪಾಪ್ಯುಲೇಷನ್ ಬದಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅನ್ನು ತಗೊಂಡ್ಬಿಡ್ತಾರ. ಇಲ್ಲಿ ನೀವು ತಗೊಳ್ಬೇಕಾಗಿದ್ದ ನಾರ್ಮಲ್ ಪಾಪ್ಯುಲೇಷನ್. ಓಕೆ, ಸೊ 0 to 20 ಏಜ್ ಗ್ರೂಪ್ ನಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ರೀ? 4000 ಇದೆ. ಡೆತ್ 68. ಸೊ ನಂಬರ್ ಆಫ್ ಡೆತ್ಸ್ in age group 0 to 20 68 ಐತಿ. ಡಿವೈಡ್ ಬೈ ಪಾಪ್ಯುಲೇಷನ್ is here 4000 into what? 1000. ಎಷ್ಟು ಬರ್ತದೆ ನೋಡ್ರಿ. 68 by 4000 into 1000 means it's a 17. So no need to write this one. ಇದೇ ನೀವು ಬರೆಯೋದು necessary ಇಲ್ಲ. ಫಸ್ಟ್ ಕ್ವಶನ್ ಎಲ್ಲ ನಿಮ್ಗೆ ತಗೊಳಕತ್ತಿದೆ, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಸಪ್ರೇಟ್ ಆಗಿ ಬರ್ದಿದ್ದೀನಿ. ನೆಕ್ಸ್ಟ್ 20 to 40 ಏಜ್ ಗ್ರೂಪ್ ನಲ್ಲಿ ನಂಬರ್ ಆಫ್ ಡೆತ್ಸ್ ಎಷ್ಟಿದಾವೆ? 54 ಡೆತ್ಸ್ ಐತಿ. ಅಟ್ ದ ಸೇಮ್ ಟೈಮ್ ಪಾಪ್ಯುಲೇಷನ್ ಇಸ್ 9000. ಟೇಕ್ ಡಿವೈಡ್ ಬೈ 9000 into 1000. It's a 6. ನೆಕ್ಸ್ಟ್ ಒನ್ ಡೆತ್ಸ್ 40 to 60 ಏಜ್ ಗ್ರೂಪ್ ನಲ್ಲಿ ಡೆತ್ 91 ಇದಾವ. ಪಾಪ್ಯುಲೇಷನ್ 7000 ಐತಿ. ಟೇಕ್ into 1000. It's a 13. Next one 160 and above ಏಜ್ ಗ್ರೂಪ್ ನಲ್ಲಿ 129 ಡೆತ್ಸ್ ಐತಿ. ಡಿವೈಡ್ ಬೈ ಪಾಪ್ಯುಲೇಷನ್ ಇಸ್ 3000 into 1000. It's a 43. ಇಲ್ಲಿ ASTR ಅನ್ನ ಫೈಂಡ್ ಮಾಡಿದ್ರಿ. ಸೊ ಇಲ್ಲಿ ನಿಮ್ಮ ಇಲ್ಲಿ ಇಷ್ಟೇನು ವ್ಯಾಲ್ಯೂಸ್ ಬರ್ತೈತಲ್ಲ, ಸೊ ಈ ವ್ಯಾಲ್ಯೂಸ್ ಅನ್ನ ನೀವೇನು ಬರೆಯೋದು ನೆಸಸರಿ ಇಲ್ಲ. ಡೈರೆಕ್ಟ್ ಆಗಿ ಡೆತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000 ಮಾಡಿದ್ರು ಇದು ವ್ಯಾಲ್ಯೂ ಸಿಗ್ತದೆ. ನಿಮಗೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಸಪ್ರೇಟ್ ಆಗಿ ನಾ ಬರ್ದೀನಿ. ನೋ ನೀಡ್ ಟು ರೈಟ್ ದೀಸ್ ಸ್ಟೆಪ್ಸ್. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಒನ್ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿರ್ತದೆ? ಟೋಟಲ್ ಆಫ್ PA ಡಿವೈಡೆಡ್ ಬೈ P ಇರ್ತದಲ್ಲ. ಇಲ್ಲಿ ASDR ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾರ್ಮಲ್ ಪಾಪ್ಯುಲೇಷನ್ ಅನ್ನು ತಗೊಂಡಿದ್ದೀವಿ. ಇಲ್ಲೇನ್ ತಗೋತೀರಾ? PA ಅಂದ್ರೆ A means age specific death rate. A means age specific death rate. This is a A. P means standard population. ಇಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ಕೋತೀರಿ. P into A ಹೇಳಿದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಬಿಟ್ಟು ನಾರ್ಮಲ್ ಪಾಪ್ಯುಲೇಷನ್ ತಗೋತೀರಾ. ಸೊ ಇಲ್ಲಿ ನಾರ್ಮಲ್ ಪಾಪ್ಯುಲೇಷನ್ ತಗೋಬಾರ್ದ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ತಗೋಬೇಕು. P into A, standard population into age specific death rate. So ಎರಡು ಮಲ್ಟಿಪ್ಲೈ ಮಾಡ್ತೀರಾ. P into A 6000 into 17. 6000 into 17 is 1,02,000. 12,000 into 6 means 72,000. 13 into 8,000. 1,04,000. 4,000 into 43. It's a 1,72,000. Yes, P into A, standard population into age specific death rate ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ರಿ. ಸೊ ಇವಾಗ ಇದ್ರದ್ದು ಟೋಟಲ್ ಅನ್ನ ತಗೋರಿ. ಟೋಟಲ್ ಎಷ್ಟಾಗ್ತದೆ ಚೆಕ್ ಮಾಡ್ರಿ. This total is here 4,50,000. So 4,50,000 is a what here? Total of PA. So next according to formula ನಿಮಗೆ ಏನು ಬೇಕಿಲ್ಲ? PA ಫೈಂಡ್ ಮಾಡಿದ್ರಿ. ನೆಕ್ಸ್ಟ್ ಒನ್ P ಫೈಂಡ್ ಮಾಡ್ತೀರಾ. P means what? It's a standard population. So 6,000 plus 12,000 plus 8,000 plus 4,000. 6 plus 12 plus 8 20 20 30. It's a total is 30,000. This is a what? Total of P. Okay, STDR is equal to standardized death rate is equal to formula is already given here, PA divided by P. So total of PA ಎಷ್ಟು ಬಂದಿದೆ ನೋಡ್ರಿ? 4,50,000 ಬಂದಿದೆ. 4,50,000 divided by standard population. So here standard population, not this normal given population. So normal population la standard population total ತಗೋತೀರಾ, that is a 30,000. So make this one divided by 4,50,000 divided by 30,000 ಮಾಡಿದ್ರೆ ಎಷ್ಟು ಬರ್ತದೆ? 15. ಇಲ್ಲಿ ವೈಟಲ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿ ಫಾರ್ಮುಲಾಗೆ ಏನ್ ಮಾಡ್ತೀರಿ? ಇಂಟು 1000 ತಗೋತೀರಿ. ಬಟ್ ಇಲ್ಲಿ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ಗೆ ತಗೊಳಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ನಲ್ಲಿ ಇಂಟು 1000 ತಗೊಂಡಿರ್ತೀರಾ. ಸೊ ಅದಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ PA ಡಿವೈಡ್ ಬೈ
P ಮಾಡ್ತೀರಾ. So standardized death rate is 15. Yes, I hope you are all understood this one. Actually, the 5 marks question single population ಅನ್ನು ಕೊಟ್ಟಿದ್ದಾರೆ. ಯೂಶುವಲಿ STDR ಅಂದ್ರೆ ಮೋರ್ ದನ್ 1 ಪಾಪ್ಯುಲೇಷನ್ ಅಂದ್ರೆ 2 ಪಾಪ್ಯುಲೇಷನ್ ಕೊಟ್ಟಿರ್ತಾರೆ. ಲೈಕ್ ಲೊಕಾಲಿಟಿ A B ಟೌನ್ A B ಅಂತ ಕೊಟ್ಟಿರ್ತಾರೆ. ಇಲ್ಲಿ ಸಿಂಗಲ್ ಪಾಪ್ಯುಲೇಷನ್ ಅನ್ನು ಕೊಟ್ಟಿದ್ದಾರೆ. ನಿಮಗೇನಾದರೂ ಕಾಮರ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ, ಪರ್ಟಿಕ್ಯುಲರ್ ಕ್ವಶನ್ ಹಾಕ್ರಿ, ಪರ್ಟಿಕ್ಯುಲರ್ ಚಾಪ್ಟರ್ ಆದರೂ ಹಾಕ್ರಿ. ಸೊ ಅದ್ರ ಮೇಲ್ಗಡೆ ನೆಕ್ಸ್ಟ್ ವಿಡಿಯೋಸ್ ಅನ್ನ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀನಿ. ಥ್ಯಾಂಕ್ ಯು.